ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು AR3 ಕುಕಿಂಗ್ ಚಾನಲ್. ಇವತ್ತು ನಾನು ಮಲೆನಾಡಿನ ಒಂದು ತಿಂಡಿ ಅಕ್ಕಿ ಕಡುಬು ಮಾಡೋದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ರಾತ್ರಿ ಸ್ವಲ್ಪ ಅನ್ನ ಮಿಕ್ಕಿತ್ತು. ಕಡುಬಿಗೆ ಸ್ವಲ್ಪ ಅನ್ನ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಸೊ ಅನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಅನ್ನಕ್ಕೆ ನಾನು ಇವಾಗ ಒಂದು ಕಪ್ಪಿನಲ್ಲಿ ಅಳತೆ ತಗೊಂಡಿದ್ದೀನಿ. ಈ ಒಂದು ಲೋಟದಲ್ಲಿ ನಾನು 4 ಕಪ್ಪಷ್ಟು ಈ ರವೆ ಅಕ್ಕಿಯನ್ನು ಒಣಗಿಸ್ಬಿಟ್ಟು ಅಕ್ಕಿ ರವೆ ಹದಕ್ಕೆ, ಕಡುಬಿನ ರವೆ ಹದಕ್ಕೆ ಇದನ್ನು ಪುಡಿ ಮಾಡಿಸ್ಕೊಂಡಿದ್ದೀನಿ. ಸೊ ಇದು ಒಂದು 4 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಈ ನೀರು ಒಂದು 6 ಕಪ್ಪಷ್ಟು, ಅದೇ ಅಳತೆಯಲ್ಲಿ ಅದೇ ಲೋಟದಲ್ಲಿ 6 ಕಪ್ಪಷ್ಟು ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಮೊದಲಿಗೆ ನಾನು ಏನು ಮಾಡ್ತೀನಿ ಅಂತಂದರೆ ಈ ನೀರನ್ನು ಫಸ್ಟ್ ಹಾಕ್ಕೊತಿದ್ದೀನಿ. ನೀರನ್ನು ಹಾಕ್ಕೊಂಡು ಅನ್ನ ಮತ್ತು ನೀರು ಎರಡನ್ನೂ ಚೆನ್ನಾಗಿ ಕುದಿಸ್ಕೊಬೇಕು. ಆ ಅನ್ನದಲ್ಲಿರೋ ಗಂಜಿ ಎಲ್ಲ ನೀರಲ್ಲಿ ಬಿಟ್ಟು ಅದು ಟೇಸ್ಟ್, ಕಡುಬಿನ ರುಚಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಎರಡನ್ನೂ ಹಾಕಿ ಕುದಿಯೋಕೆ ಇಟ್ಕೊತೀನಿ. ಬರೀ ರವೆ ಕೂಡ ಹಾಕ್ಬೋದು, ಬಟ್ ಅನ್ನ ಹಾಕಿದರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಮತ್ತು ಕಡುಬು ಕೂಡ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಅನ್ನ ಹಾಕ್ಕೊಳ್ಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಈಗ ನೋಡಿ ಕುದ್ದಾಗಿದೆ, ಹೆಸರು ಬಂದಿದೆ. ಸೊ ಮುದ್ದೆ ಕೋಲಿಂದ ಒಂದು ಸರಿ ತಿರ್ಸ್ಕೊಳ್ತಾ ಇದ್ದೀನಿ. ಇದು ಬಂದಿದೆ ಹೆಸರು. ಇವಾಗ ಈ ಹಿಟ್ಟು ನಾನು ತೋರಿಸಿದ್ನಲ್ಲ ನಿಮಗೆ, 4 ಕಪ್ಪಷ್ಟು ಹಿಟ್ಟನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಹೆಸರಿಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಗಂಟಾಗದೇ ಇರೋ ಥರ ಸ್ವಲ್ಪ ಹೊತ್ತು ತಿರ್ಸ್ಬೇಕು. ಚೆನ್ನಾಗಿ ತಿರ್ಸ್ಕೊಂಡಾದ್ಮೇಲೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈ ಹಿಟ್ಟೆಲ್ಲ ರೆಡಿ ಆಗಬೇಕಲ್ಲ, ಸೊ ಸಣ್ಣ ಊರಿಗೆ ಬಿಡಬೇಕು. ಸೊ ನೋಡಿ, ಇವಾಗ ಈ ಒಂದು ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ಕಡುಬು ಕಟ್ಟಲಿಕ್ಕೆ ಒಳ್ಳೆ ಹದಕ್ಕೆ ಬಂದಿದೆ ಇದು. ಇವಾಗ ಒಂದು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ, ಇಡ್ಲಿದು ಒಂದು ಪ್ಲೇಟನ್ನು ಇದಕ್ಕೆ ಮುಚ್ಚಿಬಿಟ್ಟು ಈ ಕಡುಬುಗಳನ್ನ ಏನು ಕಟ್ಕೊತೀನಲ್ಲ ಅದನ್ನು ಅದರಲ್ಲಿ ಹಾಕಿ ಬೇಯಿಸ್ಕೊತೀನಿ. ಸೊ ಈ ಕಡುಬು ಸ್ವಲ್ಪ ಬಿಸಿ ಇದೆ. ಇದು ಸ್ವಲ್ಪ ಚೆನ್ನಾಗಿ ಆರಿದರೆ, ಬಿಸಿ ಆದರೆ ಉಂಡೆ ಚೆನ್ನಾಗಿ ಕಟ್ಬೋದು. ಕೈ ಸುಡುತ್ತೆ ಹಾಗೆ ಅಂತಂದರೆ ಸ್ವಲ್ಪ ತಣ್ಣದ ಮೇಲೆ ಉಂಡೆ ಕಟ್ಬೋದು. ಸೊ ಇವಾಗ ನಾನು ಚೆನ್ನಾಗಿ ಮಿಲ್ಕೊಂಡು ಇದನ್ನು ನೋಡಿ ಉಂಡೆಲ್ಲ ಕಟ್ಕೊಂಡಾಗಿದೆ. ಇದನ್ನೊಂದು 20 ನಿಮಿಷ ಬೇಯಿಸ್ಕೊತಿದ್ದೀನಿ. ಈಗ ನೋಡಿ, ಕಡುಬಿನ ಜೊತೆ ಚಿಕನ್ ಸಾರು ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು.